ಒಬ್ಬ ಮಹಾತ್ಮ ಈ ಒಂದು ಮಾತನ್ನ ಹೇಳಿದ. ನಿಮ್ಮ ಶಕ್ತಿ ಚಿಕ್ಕದಾದರೂ ಕೂಡ ನಿಮ್ಮಲ್ಲಿ ಇರುವಂಥ ಇಚ್ಛಾಶಕ್ತಿ ಮತ್ತು ಆತ್ಮವಿಶ್ವಾಸ ಇಡೀ ಪ್ರಪಂಚವನ್ನೇ ಬದಲಾಯಿಸಬಲ್ಲದು. ಪ್ರತಿ ಸಣ್ಣ ಪ್ರಯತ್ನಕ್ಕೂ ಅವರದ್ದೇ ಆದಂಥ ಮಹತ್ವವಿದೆ. ನಿಮ್ಮ ಪ್ರಯತ್ನವು ಇನ್ನೊಬ್ಬರಿಗೆ ಪ್ರೇರಣೆ ಕೂಡ ಆಗಬಹುದು. ಆ ಮಹಾತ್ಮ ಹೇಳಿದ ಆ ಒಂದು ಪುಟ್ಟ ಗುಬ್ಬಿಯ ಕತೆ ನಿಜಕ್ಕೂ ಎಂತಹ ಧೃತಿಗೆಟ್ಟ ಮನಸ್ಸುಗಳನ್ನು ಕೂಡ ಗಟ್ಟಿ ಮಾಡುತ್ತೆ. ಸಾಕಷ್ಟು ಜನ ನಾನು ತುಂಬ ಸಣ್ಣಗಿದ್ದೀನಿ, ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ಒಂದು ಕಾಲ ಬರುತ್ತೆ, ಒಬ್ಬ ದೇವರಿದ್ದಾನೆ ಅಂತ ಹೇಳು ಅದೆಷ್ಟೋ ಮನಸ್ಸುಗಳಿಗೆ ಈ ಒಂದು ಚಿಕ್ಕ ಗುಬ್ಬಿಯ ಕತೆ ಪ್ರೇರಣಾದಾಯಕವಾಗಿರ್ಬೋದು. ಆ ಕಥೆಯನ್ನು ಹೇಳ್ತೀನಿ ಕೇಳಿ. ಒಮ್ಮೆ ಒಂದು ದೊಡ್ಡ ಅರಣ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಕಾಡ್ಗಿಚ್ಚು ಆ ಸಂಪೂರ್ಣ ಅರಣ್ಯವನ್ನೇ ಹೊತ್ತುಕೊಂಡಿತ್ತು. ಅಲ್ಲಿದ್ದಂಥ ಪ್ರಾಣಿ ಪಕ್ಷಿಗಳು, ಜೀವಜಂತುಗಳು ಆ ಬೆಂಕಿಯ ಕಿನ್ನಾಲಿಗೆಯನ್ನು ನೋಡಿ ಹೆದರಿ ಓಡತೊಡಗಿದವು. ಪ್ರತಿಯೊಂದು ಜೀವಜಂತುವು, ಪ್ರಾಣಿ ಪಕ್ಷಿಗಳು ಯಾವ ದಿಕ್ಕಿಗೆ ಓಡುವುದೇ ಅನ್ನೋದು ಸಮಸ್ಯೆಯಾಗಿತ್ತು. ಆದರೂ ಸಹ ಆ ಭಯದಲ್ಲಿ ದಶ ದಿಕ್ಕುಗಳಿಗೆ ಪ್ರಾಣಿ ಪಕ್ಷಿಗಳು, ಜೀವಜಂತುಗಳು ಚೆಲ್ಲಾಪಿಲ್ಲಿಯಾಗಿ ಓಡಿದವು. ಆದರೆ ಅಲ್ಲಿ ಒಂದು ಗುಬ್ಬಿ ಮಾತ್ರ ಅಲ್ಲೇ ಪಕ್ಕದಲ್ಲಿದ್ದ ನದಿಗೆ ಹಾರಿತು. ತನ್ನ ಸಂಪೂರ್ಣ ದೇಹವನ್ನು ನೀರಿನಲ್ಲಿ ಒದ್ದೆ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ನೀರನ್ನು ಹಿಡಿದಿಟ್ಟುಕೊಂಡು ಪುನಃ ಬೆಂಕಿ ಇದ್ದ ಕಡೆ ಹಾರಿ ಆ ಬೆಂಕಿಯ ಮೇಲೆ ನೀರನ್ನು ಸಿಂಪಡಿಸಿತು. ಇದನ್ನ ನೋಡುತ್ತಿದ್ದಂಥ ಒಂದು ಜಿಂಕೆ ನಗುತ್ತಾ ಗುಬ್ಬಿಯನ್ನು ಕೇಳಿತ್ತು, ಅಲ್ಲ ಗುಬ್ಬಿ, ನಿನಗೇನಾದರೂ ತಲೆ ಕೆಟ್ಟಿದೆಯಾ? ಎಷ್ಟು ಚಿಕ್ಕ ದೇಹ ನಿನ್ನದು, ಆ ಚಿಕ್ಕ ದೇಹದಿಂದ ಎಷ್ಟು ನೀರು ತರಲು ನಿನಗೆ ಸಾಧ್ಯ? ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀಯಾ? ಅದರ ಬದಲು ಜೀವ ಉಳಿಸಿಕೋ, ನಮ್ಮೊಂದಿಗೆ ಓಡುವಂತ ಜಿಂಕೆ ಹೇಳಿತು. ಆದರೆ ಗುಬ್ಬಿ ಮಾತ್ರ ವಿನಮ್ರತೆಯಿಂದ ಜಿಂಕೆಗೆ ಹೇಳಿತು, ಜಿಂಕೆ ಅಣ್ಣ, ನಾನು ಅತಿ ಚಿಕ್ಕ ದೇಹದ ಗುಬ್ಬಿ, ಅದು ನನಗೂ ತಿಳಿದಿದೆ. ಆದರೆ ನನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಎಷ್ಟು ಸಾಧ್ಯವೋ ಅಷ್ಟು ನೀರನ್ನು ತಂದು ಈ ಬೆಂಕಿ ಮೇಲೆ ಸಿಂಪಡಿಸ್ತಾ ಇದ್ದೀನಿ. ಸುಡುತ್ತಿರುವಂಥ ಈ ಕಾಡನ್ನು ನನ್ನ ಪ್ರಯತ್ನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ರಕ್ಷಣೆ ಮಾಡ್ತೀನಿ. ಓಡುವುದಕ್ಕಿಂತ ಮೇಲೂ ಪ್ರಯತ್ನವೇ ಮಾಡದೆ ಹೋದರೆ ಅದಕ್ಕಿಂತ ಲೇಸು ಸಾವು. ಹಾಗಾಗಿ ಒಂದು ವೇಳೆ ನಾನು ಈ ಪ್ರಯತ್ನದಲ್ಲಿ ಸತ್ತರೆ ಇಲ್ಲೇ ಸಾಯುತ್ತೇನೆ, ಯಾವುದೇ ಭಯವಿಲ್ಲ ನನಗೆ ಅಂತ ಗುಬ್ಬಿ ಹೇಳಿತು. ಇದನ್ನು ಕೇಳಿಸಿಕೊಂಡಂಥ ಇನ್ನುಳಿದ ಪ್ರಾಣಿಗಳು, ಕಾಡಿದ್ದರೆ ತಾನೇ ನಾವು ಇಲ್ಲಿ ಇನ್ನೂ ಜೀವಿಸಬಹುದು. ಅವರ ತಪ್ಪಿನ ಅರಿವಾಗಿತ್ತು. ಒಂದು ಚಿಕ್ಕ ದೇಹದ ಗುಬ್ಬಿಯೇ ಈ ಒಂದು ಪ್ರಯತ್ನವನ್ನು ಮಾಡಬೇಕಾದ್ರೆ ನಾವು ಏಕೆ ಮಾಡಬಾರದು ಅಂತ ತಮ್ಮಲ್ಲೇ ಮಾತಾಡಿಕೊಂಡು ನದಿಯಿಂದ ನೀರನ್ನು ತರಲು ಸಜ್ಜಾದವು. ಬಲಿಷ್ಠ ದೇಹವುಳ್ಳಂಥ ಆನೆ ತನ್ನ ಸೊಂಡಿಲಿನಿಂದ ಎಷ್ಟು ಸಾಧ್ಯವೋ ಅಷ್ಟು ನೀರನ್ನು ಹಿಡಿದುಕೊಂಡು ತಂದು ಬೆಂಕಿಯ ಮೇಲೆ ಹಾಕಿತು. ಈ ಇನ್ನುಳಿದಂಥ ಪ್ರಾಣಿಗಳಾದಂಥ ನರಿ, ಸಿಂಹ, ತೋಳ, ಜಿಂಕೆ, ಕಾಡುಹಂದಿ, ಮೊಲ, ನವಿಲು, ಕಾಗೆ, ಹೀಗೆ ಇನ್ನುಳಿದಂಥ ಅಲ್ಲಿರುವ ಎಲ್ಲ ಜೀವ ಜಂತುಗಳು ತಮ್ಮದೇ ಆದಂಥ ಪ್ರಯತ್ನವನ್ನು ಮಾಡತೊಡಗಿದವು. ಎಲ್ಲರ ಪ್ರಯತ್ನದ ಫಲವಾಗಿ ನೋಡುತ್ತಿದ್ದಂತೆಯೇ ಬೆಂಕಿಯು ಸಗಟವಾಗಿ ಆರತೊಡಗಿತ್ತು. ಇದರಿಂದ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಖುಷಿಯಾದವು. ಎಲ್ಲರೂ ಮನತುಂಬಿ ಗುಬ್ಬಿಯನ್ನು ಪ್ರಶಂಸಿಸಿದ್ದವು. ಈ ಕಥೆಯಿಂದ ನಮಗೆ ತಿಳಿಯೋ ಅಂಶಗಳು ಯಾವುದು ಅಂತಂದರೆ, ಒಂದು, ಜೀವನದಲ್ಲಿ ಯಾವ ಕಷ್ಟಗಳೇ ಬಂದರೂ ನಾವು ಹೆದರಿ ಓಡಬಾರದು. ಇನ್ನು ಎರಡನೇದು, ಎಲ್ಲರೂ ಒಟ್ಟಾರೆಯಾಗಿ ಪ್ರಯತ್ನಿಸಿದೆ ಆದರೆ ಎಂತಹ ಬೆಟ್ಟವನ್ನು ಕೂಡ ದೂಡಬಹುದು. ಇನ್ನು ಮೂರನೆಯದು, ನಾನು ಚಿಕ್ಕವನು, ಸಣಕಲು ದೇಹದವನು, ಇದೆಲ್ಲ ನನ್ನ ಕೈಯಲ್ಲಿ ಆಗುತ್ತಾ ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತರೆ ಯಾವ ಕೆಲಸವೂ ಕೂಡ ಆಗದು. ಪ್ರಯತ್ನಿಸು, ಕೊನೆಯದಾಗಿಯೂ ಪ್ರಯತ್ನಿಸು, ಮೇಲಿರುವವನು ಅದಕ್ಕೆ ತಕ್ಕದಾದಂಥ ಫಲ ನೀಡ್ತಾನೆ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟ ಆಗಿದ್ರೆ, ನಿಮ್ಮ ಜೀವನಕ್ಕೊಂದು ಇನ್ಸ್ಪೈರಿಂಗ್ ಸ್ಟೋರಿ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ಮೂಲಕ ತಿಳಿಸಿ.